ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಭಾಗಮಂಡಲದ ರಹಸ್ಯವನ್ನು ಭೇದಿಸೋದಕ್ಕೆ ಸಾಕ್ಷಿ ಹೋಗಿದ್ದಾರೆ. ಸಾಕ್ಷಿಯನ್ನು ಹುಡ್ಕೊಂಡು ಅಗ್ನಿ ಕೂಡ ಹೋಗಿದ್ದಾರೆ. ಇತ್ತ ಕಡೆ ಅಗ್ನಿ ತಂಗಿಗೆ ಅಗ್ನಿದೆ ಟೆನ್ಷನ್ ಆಗ್ಬಿಡುತ್ತೆ. ಜೊತೆಗೆ ಸಾಕ್ಷಿ ಕೂಡ ಕಾಣಿಸ್ತಿಲ್ಲ. ಇವರಿಬ್ಬರು ಕಾಣಿಸ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಇವರಿಬ್ಬರು ಕೂಡ ಭಾಗಮಂಡಲದಲ್ಲಿ ಜೊತೆಯಾಗಿರ್ತಾರೆ. ಗಾಳಿ ಎಲ್ಲಿ ಬೀಸುತ್ತೋ ಬೆಂಕಿ ಕೂಡ ಆ ಕಡೆನೇ ಹೋಗುತ್ತೆ ಅಂತ ಕೂಡ ಗೋಪಣ್ಣ ಹೇಳ್ತಾರೆ. ಇದರಿಂದಾಗಿ ಅಗ್ನಿ ತಂಗಿಗೆ ನಿಜಕ್ಕೂ ಕೂಡ ಶಾಕ್ ಆಗ್ತದೆ. ಇಬ್ಬರು ಕೂಡ ಹೋಗಿ ಅಲ್ಲೂ ಗಲಾಟೆ ಮಾಡಿಕೊಂಡ್ರೆ ಏನು ಮಾಡೋದು, ಮೊದಲೇ ಅದು ಸರಿ ಇಲ್ಲ ಜಾಗ, ಆ ಜಾಗದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇತ್ತ ಕಡೆ ಸಾಕ್ಷಿ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ರಾಜು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ರಾಜು ಏನಪ್ಪ ಹಾಗಿದ್ರೆ ನಿಜಕ್ಕೂ ಸಾಕ್ಷಿಯನ್ನು ಪ್ರೀತಿ ಮಾಡ್ತಿರೋದು ನಿಜ? ಖಂಡಿತ ಸಾಕ್ಷಿಯನ್ನು ಪ್ರೀತಿ ಮಾಡ್ತಿರೋದು ರಾಜು ಏನು ನಿಜ. ಆದರೆ ರಾಜು ಯಾರು? ರಾಜುವಿನ ರಹಸ್ಯ ಏನು? ಖಂಡಿತ ರಾಜುವಿನಲ್ಲಿ ದೊಡ್ಡ ರಹಸ್ಯನೇ ಅಡುಗೆ ಕೂತದ. ಅದೇನು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ನಿಜಕ್ಕೂ ಕೂಡ ರಹಸ್ಯ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲಿ ಭಾಗಮಂಡಲಕ್ಕೆ ಬಂದಿರತಕ್ಕಂಥ ಸಾಕ್ಷಿಯನ್ನು ಹೊಡ್ಕೊಂಡು ಅಗ್ನಿ ಕೂಡ ಬಂದು ಸಾಕ್ಷಿಗೆ ಶಾಕ್ ಕೊಡ್ತಾರೆ. ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂದಾಗ ನೀನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು, ಈ ರಿಸ್ಕ್ ಯಾಕೆ ತೊಗೊಂಡೆ, ಅಪ್ಪ ಹೇಳಿದ್ರಲ್ವ ಬರಬಾರ್ದು ಅಂತ, ಮತ್ತೆ ಯಾಕೆ ಬಂದೆ, ತಲೆ ಕೆಟ್ಟಿದ್ಯಾ ನನಗೆ, ನಾನು ಆಗ ಬರ್ತೀನಿ ಅಂತ ಹೇಳಿದ್ದೆ ಒಮ್ಮೆ, ಆದರೆ ಅಪ್ಪ ಕಂಡೀಷನ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು ಅಂತ, ಆದರೆ ಇವತ್ತು ನಿನಗೋಸ್ಕರ ಬರಬೇಕಾಯ್ತು ಅಂತ ಹೇಳ್ತಾರೆ ಅಗ್ನಿ. ಹಾಗಿದ್ರೆ ನನಗೋಸ್ಕರ ಬಂದ್ರ ನೀವು ಅಂದಾಗ, ಅದು ಯಾಕಂದರೆ ನೀನು ನಮ್ಮ ಕಂಪ್ನಿ ಎಂಪ್ಲಾಯ್ ಅಲ್ವಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು, ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಕೂಡ ಹೇಳ್ತಾರೆ. ಹೀಗೆ ಇಬ್ಬರು ಕೂಡ ಗಲಾಟೆ ಮಾಡ್ಕೋತಾರೆ, ಹೊಡಕ್ತಾರೆ, ಏನಾದರೂ ಸಿಗತ್ತಾ ಅಂತ. ಅಲ್ಲಿ ಸಾಕ್ಷಿ ಕಾಲ್ಚಾರು ಕೂಡ ಬೀಳ್ತಾರೆ. ಬಟ್ ಅಗ್ನಿ ಇಟ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ಯಾಕಂದರೆ ಮತ್ತೆ ಬಟ್ಟೆ ಅರ್ಧ ಹಾಕಿದ್ರೆ ಏನಪ್ಪ ಮಾಡೋದು ಅನ್ನೋ ತಲೆಬಿಸಿ. ಇದರ ಜೊತೆಗೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಮತ್ತಷ್ಟು ಕ್ಲೋಸ್ ಆಗ್ತಿದ್ದಾರೆ. ಇಬ್ಬರ ನಡುವೆ ಒಂದು ಪ್ರೀತಿ ಅನ್ನೋದು ಚಿಗುರು ಹೊಡಿತದೆ. ಅಗ್ನಿ ಮನಸ್ಸಲ್ಲಿ ಸಾಕ್ಷಿ ಮನಸ್ಸಲ್ಲಿ ಇಬ್ಬರ ಮನಸ್ಸಲ್ಲಿ ಕೂಡ ಒಂದು ರೀತಿ ಸಾಫ್ಟ್ನೆಸ್ ಇದ್ದೇ ಇದೆ. ಇಬ್ಬರ ವಿಷಯದಲ್ಲೂ ಕೂಡ ಒಂದು ರೀತಿ ಪ್ರೀತಿ ಇದೆ ಅಂತಲೇ ಹೇಳ್ಬೋದು. ಬಟ್ ಖಂಡಿತವಾಗ್ಲೂ ಅದು ಬೀಳುತ್ತಾ ಏನಾಗತ್ತೆ. ಜೊತೆಗೆ ಅಲ್ಲಿ ರಾಜು ಯಾರು? ಖಂಡಿತ ರಾಜು ಬೇರೆ ಯಾರು ಅಲ್ಲ, ಅಗ್ನಿ ತಂಗಿ ಮದುವೆ ಆಗಬೇಕಾಗಿರೋ ಯುವಿನೇ ರಾಜು. ಹಾಗಿದ್ರೆ ಏನಪ್ಪ ಇದು ಟ್ವಿಸ್ಟ್ ಅಂತ ತಿಳ್ಕೊತಿದ್ರ? ಹಾಗಿದ್ರೆ ಟ್ವಿಸ್ಟಿಂದ ಇರೋ ಘಟನೆ ಏನು? ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.